ನೋಡಿ ಪಾಪ ಜನರಿಗೆ ಕಷ್ಟ ಇದ್ರೂ ಕೂಡ ತೆರಿಗೆ ಹಣವನ್ನ ಕಟ್ಟುತ್ತಾ ಇದ್ರು. ಈಗ ತೆರಿಗೆ ಹಣವನ್ನ ಅಧಿಕಾರಿಗಳು ನುಂಗಿದ್ರ ಅಂತ, ಲಕ್ಷ ಲಕ್ಷ ಹಣವನ್ನ ನುಂಗಿ ನೀರು ಕುಡಿದ್ರ ಅಧಿಕಾರಿಗಳು ಅಂತ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಈ ಸಂಬಂಧಪಟ್ಟಂತ ಒಂದು ರಿಪೋರ್ಟ್ ಇಲ್ಲಿದೆ. ಎರಡೇ ನಿಮಿಷಕ್ಕೆ ಬ್ಯಾಂಕಿಂದ ತೆರಿಗೆ ಹಣ ಬಿಲ್ ಕಲೆಕ್ಟರ್ ಅಕೌಂಟ್ಗೆ, ಪಂಚಾಯಿತಿ ಸಿಬ್ಬಂದಿಗಳ ಅಕೌಂಟ್ಗೆ ಡ್ರಾ ಆಗುತ್ತೆ. ಕಟ್ಟಿದ ದಿನನೇ ಯಾವ್ಯಾವತ್ತು ಕಟ್ಟಿದಾರೋ ಅವತ್ತೆಲ್ಲ ಡ್ರಾ ಆಗಿದೆ. ಜನರ ತೆರಿಗೆ ನುಂಗಿದ್ರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಲಕ್ಷ ಲಕ್ಷ ಹಣ ನುಂಗಿ ನೀರು ಕುಡಿದ್ರ ಸಿಬ್ಬಂದಿ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಎಸ್ಐ ಹೊನ್ನಲಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದ ಆರೋಪ ಕೇಳಿಬಂದಿದೆ. ಜನರ ತೆರಿಗೆ ಹಣವನ್ನ ಅಧಿಕಾರಿಗಳು ನುಂಗಿದ ಆರೋಪ ಕೇಳಿಬಂದಿದೆ. ಸ್ವಾತಂತ್ರ್ಯ ದಿನಾಚರಣೆ, ಕನ್ನಡ ರಾಜ್ಯೋತ್ಸವದ ಹೆಸರಲ್ಲಿ ತೆರಿಗೆ ಹಣ ಲೂಟಿ ಮಾಡಿರುವ ಆರೋಪವಿದು. ಮದ್ದೂರು ತಾಲೂಕು ಎಸ್ಐ ಹೊನ್ನಲಗೆರೆ ಗ್ರಾಮ ಪಂಚಾಯತಿಯಿಂದ ಅವ್ಯವಹಾರ ಆಗಿದೆ. ನಮ್ಮ ಜನರು, ರೈತರು ಎಲ್ಲ ತೆರಿಗೆ ಕಟ್ಟಿರುವಂತಹ ಹಣ ಎಲ್ಲ ಒಬ್ಬ ವ್ಯಕ್ತಿ ಹೆಸರಿಗೆ ಚೆಕ್ ಮುಖಾಂತರ ಡ್ರಾ ಆಗಿರುತ್ತದೆ. ಕಟ್ಟಿದ ದಿನನೇ ಡ್ರಾ ಆಗುತ್ತೆ. ಇವತ್ತು ತೆರಿಗೆ ಕಟ್ಟಿದ್ದಾರೆ ಅಂತಂದ್ರೆ ಇವತ್ತು 20,000 ತೆರಿಗೆ ಕಟ್ಟಿದ್ದಾರೆ, 50,000 ತೆರಿಗೆ ಕಟ್ಟಿದ್ದಾರೆ ಅಂತಂದ್ರೆ ಇವತ್ತೇ ರಮೇಶ್ ಆರ್ ಎಂಬ ವ್ಯಕ್ತಿಗೆ ಟ್ರಾನ್ಸ್ಫರ್ ಆಗಿರುತ್ತದೆ. ಜನರಿಂದ ವಸೂಲಿ ಮಾಡಿದ ತೆರಿಗೆ ಹಣ ಗ್ರಾಮ ಪಂಚಾಯಿತಿ ಖಾತೆಗೆ ಬೆಳಗ್ಗೆ ಜಮೆ ಆದ್ರೆ ಸಂಜೆ ಬಿಲ್ ಕಲೆಕ್ಟರ್ ಹೆಸರಿಗೆ ವರ್ಗಾವಣೆ ಆಗುತ್ತೆ. ಎಸ್ಐ ಹೊನ್ನಲಗೆರೆ ಪಂಚಾಯಿತಿ ಸಿಬ್ಬಂದಿ ಖರ್ಚು ವೆಚ್ಚಕ್ಕೆ ಅಂತ ತೆರಿಗೆ ಹಣ ನುಂಗಿದ್ರ ಅನ್ನೋ ಆರೋಪ ಕೇಳಿಬಂದಿದೆ. ಬಿಲ್ ಕಲೆಕ್ಟರ್ ಕಾರ್ಯದರ್ಶಿ ವಿರುದ್ಧ ಚಂದಪುರ ಗ್ರಾಮದ ಪುನೀತ್ ಗಂಭೀರ ಆರೋಪ ಮಾಡಿದ್ದಾರೆ. ಅವರು ಕರ ವಸೂಲಿಗಾರ ಬಿಲ್ ಕಲೆಕ್ಟರ್ ಪಂಚಾಯಿತಿಲಿ. ಟೋಟಲ್ ಅಮೌಂಟ್ ಅವ್ರದ್ದು ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಪ್ರಕಾರ 25 ಲಕ್ಷಕ್ಕಿಂತ ಹೆಚ್ಚು ಅಧಿಕ ಇದಾಗಿದೆ. ಇನ್ ಮಿಕ್ಕದ್ದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದೀನಿ, ಕೊಡ್ತೀವಿ ಅಂತ ತಂದ್ಬಿಟ್ಟು ಹೇಳಿದ್ದಾರೆ. ಲೋಕಾಯುಕ್ತ ಜಿಲ್ಲಾ ಪಂಚಾಯಿತಿ ಸಿಇಒಗೆ ದೂರುದಾರ ದಾಖಲೆ ಸಮೇತ ದೂರು ನೀಡಿದ್ದಾರೆ. 30 ಲಕ್ಷದಷ್ಟು ತೆರಿಗೆ ಹಣ ನುಂಗಿ ನೀರು ಕುಡಿದಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಪಂಚಾಯಿತಿ ಬಿಲ್ ಕಲೆಕ್ಟರ್ ರಮೇಶ್, ಕಾರ್ಯದರ್ಶಿ ಲಕ್ಷ್ಮಮ್ಮ ಅನ್ನುವವರ ವಿರುದ್ಧ ದೂರು ನೀಡಲಾಗಿದೆ. ತನಿಖೆ ಬಳಿಕವೇ ಸತ್ಯ ಹೊರಬರಬೇಕಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನೋಡಿ ಪಾಪ ಜನರಿಗೆ ಕಷ್ಟ ಇದ್ರೂ ಕೂಡ ತೆರಿಗೆ ಹಣವನ್ನ ಕಟ್ಟುತ್ತಾ ಇದ್ರು. ಈಗ ತೆರಿಗೆ ಹಣವನ್ನ ಅಧಿಕಾರಿಗಳು ನುಂಗಿದ್ರ ಅಂತ, ಲಕ್ಷ ಲಕ್ಷ ಹಣವನ್ನ ನುಂಗಿ ನೀರು ಕುಡಿದ್ರ ಅಧಿಕಾರಿಗಳು ಅಂತ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಈ ಸಂಬಂಧಪಟ್ಟಂತ ಒಂದು ರಿಪೋರ್ಟ್ ಇಲ್ಲಿದೆ. ಎರಡೇ ನಿಮಿಷಕ್ಕೆ ಬ್ಯಾಂಕಿಂದ ತೆರಿಗೆ ಹಣ ಬಿಲ್ ಕಲೆಕ್ಟರ್ ಅಕೌಂಟ್ಗೆ, ಪಂಚಾಯಿತಿ ಸಿಬ್ಬಂದಿಗಳ ಅಕೌಂಟ್ಗೆ ಡ್ರಾ ಆಗುತ್ತೆ. ಕಟ್ಟಿದ ದಿನನೇ ಯಾವ್ಯಾವತ್ತು ಕಟ್ಟಿದಾರೋ ಅವತ್ತೆಲ್ಲ ಡ್ರಾ ಆಗಿದೆ. ಜನರ ತೆರಿಗೆ ನುಂಗಿದ್ರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಲಕ್ಷ ಲಕ್ಷ ಹಣ ನುಂಗಿ ನೀರು ಕುಡಿದ್ರ ಸಿಬ್ಬಂದಿ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಎಸ್ಐ ಹೊನ್ನಲಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದ ಆರೋಪ ಕೇಳಿಬಂದಿದೆ. ಜನರ ತೆರಿಗೆ ಹಣವನ್ನ ಅಧಿಕಾರಿಗಳು ನುಂಗಿದ ಆರೋಪ ಕೇಳಿಬಂದಿದೆ. ಸ್ವಾತಂತ್ರ್ಯ ದಿನಾಚರಣೆ, ಕನ್ನಡ ರಾಜ್ಯೋತ್ಸವದ ಹೆಸರಲ್ಲಿ ತೆರಿಗೆ ಹಣ ಲೂಟಿ ಮಾಡಿರುವ ಆರೋಪವಿದು. ಮದ್ದೂರು ತಾಲೂಕು ಎಸ್ಐ ಹೊನ್ನಲಗೆರೆ ಗ್ರಾಮ ಪಂಚಾಯತಿಯಿಂದ ಅವ್ಯವಹಾರ ಆಗಿದೆ. ನಮ್ಮ ಜನರು, ರೈತರು ಎಲ್ಲ ತೆರಿಗೆ ಕಟ್ಟಿರುವಂತಹ ಹಣ ಎಲ್ಲ ಒಬ್ಬ ವ್ಯಕ್ತಿ ಹೆಸರಿಗೆ ಚೆಕ್ ಮುಖಾಂತರ ಡ್ರಾ ಆಗಿರುತ್ತದೆ. ಕಟ್ಟಿದ ದಿನನೇ ಡ್ರಾ ಆಗುತ್ತೆ. ಇವತ್ತು ತೆರಿಗೆ ಕಟ್ಟಿದ್ದಾರೆ ಅಂತಂದ್ರೆ ಇವತ್ತು 20,000 ತೆರಿಗೆ ಕಟ್ಟಿದ್ದಾರೆ, 50,000 ತೆರಿಗೆ ಕಟ್ಟಿದ್ದಾರೆ ಅಂತಂದ್ರೆ ಇವತ್ತೇ ರಮೇಶ್ ಆರ್ ಎಂಬ ವ್ಯಕ್ತಿಗೆ ಟ್ರಾನ್ಸ್ಫರ್ ಆಗಿರುತ್ತದೆ. ಜನರಿಂದ ವಸೂಲಿ ಮಾಡಿದ ತೆರಿಗೆ ಹಣ ಗ್ರಾಮ ಪಂಚಾಯಿತಿ ಖಾತೆಗೆ ಬೆಳಗ್ಗೆ ಜಮೆ ಆದ್ರೆ ಸಂಜೆ ಬಿಲ್ ಕಲೆಕ್ಟರ್ ಹೆಸರಿಗೆ ವರ್ಗಾವಣೆ ಆಗುತ್ತೆ. ಎಸ್ಐ ಹೊನ್ನಲಗೆರೆ ಪಂಚಾಯಿತಿ ಸಿಬ್ಬಂದಿ ಖರ್ಚು ವೆಚ್ಚಕ್ಕೆ ಅಂತ ತೆರಿಗೆ ಹಣ ನುಂಗಿದ್ರ ಅನ್ನೋ ಆರೋಪ ಕೇಳಿಬಂದಿದೆ. ಬಿಲ್ ಕಲೆಕ್ಟರ್ ಕಾರ್ಯದರ್ಶಿ ವಿರುದ್ಧ ಚಂದಪುರ ಗ್ರಾಮದ ಪುನೀತ್ ಗಂಭೀರ ಆರೋಪ ಮಾಡಿದ್ದಾರೆ. ಅವರು ಕರ ವಸೂಲಿಗಾರ ಬಿಲ್ ಕಲೆಕ್ಟರ್ ಪಂಚಾಯಿತಿಲಿ. ಟೋಟಲ್ ಅಮೌಂಟ್ ಅವ್ರದ್ದು ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಪ್ರಕಾರ 25 ಲಕ್ಷಕ್ಕಿಂತ ಹೆಚ್ಚು ಅಧಿಕ ಇದಾಗಿದೆ. ಇನ್ ಮಿಕ್ಕದ್ದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದೀನಿ, ಕೊಡ್ತೀವಿ ಅಂತ ತಂದ್ಬಿಟ್ಟು ಹೇಳಿದ್ದಾರೆ. ಲೋಕಾಯುಕ್ತ ಜಿಲ್ಲಾ ಪಂಚಾಯಿತಿ ಸಿಇಒಗೆ ದೂರುದಾರ ದಾಖಲೆ ಸಮೇತ ದೂರು ನೀಡಿದ್ದಾರೆ. 30 ಲಕ್ಷದಷ್ಟು ತೆರಿಗೆ ಹಣ ನುಂಗಿ ನೀರು ಕುಡಿದಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಪಂಚಾಯಿತಿ ಬಿಲ್ ಕಲೆಕ್ಟರ್ ರಮೇಶ್, ಕಾರ್ಯದರ್ಶಿ ಲಕ್ಷ್ಮಮ್ಮ ಅನ್ನುವವರ ವಿರುದ್ಧ ದೂರು ನೀಡಲಾಗಿದೆ. ತನಿಖೆ ಬಳಿಕವೇ ಸತ್ಯ ಹೊರಬರಬೇಕಿದೆ.
ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನೋಡಿ ಪಾಪ, ಜನರಿಗೆ ಕಷ್ಟ ಇದ್ರೂ ಕೂಡ ತೆರಿಗೆ ಹಣವನ್ನ ಕಟ್ಟುತ್ತಾ ಇದ್ರು. ಈಗ ತೆರಿಗೆ ಹಣವನ್ನ ಅಧಿಕಾರಿಗಳು ನುಂಗಿದ್ರ ಅಂತ, ಲಕ್ಷ ಲಕ್ಷ ಹಣವನ್ನ ನುಂಗಿ ನೀರು ಕುಡಿದ್ರ ಅಧಿಕಾರಿಗಳು ಅಂತ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಈ ಸಂಬಂಧಪಟ್ಟಂತ ಒಂದು ರಿಪೋರ್ಟ್ ಇಲ್ಲಿದೆ. ಎರಡೇ ನಿಮಿಷಕ್ಕೆ ಬ್ಯಾಂಕಿಂದ ತೆರಿಗೆ ಹಣ ಬಿಲ್ ಕಲೆಕ್ಟರ್ ಅಕೌಂಟ್ಗೆ, ಪಂಚಾಯಿತಿ ಸಿಬ್ಬಂದಿಗಳ ಅಕೌಂಟ್ಗೆ ಡ್ರಾ ಆಗುತ್ತೆ. ಕಟ್ಟಿದ ದಿನನೇ ಯಾವ್ಯಾವತ್ತು ಕಟ್ಟಿದಾರೋ ಅವತ್ತೆಲ್ಲ ಡ್ರಾ ಆಗಿದೆ. ಜನರ ತೆರಿಗೆ ನುಂಗಿದ್ರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಲಕ್ಷ ಲಕ್ಷ ಹಣ ನುಂಗಿ ನೀರು ಕುಡಿದ್ರ ಸಿಬ್ಬಂದಿ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಎಸ್ಐ ಹೊನ್ನಲಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದ ಆರೋಪ ಕೇಳಿಬಂದಿದೆ. ಜನರ ತೆರಿಗೆ ಹಣವನ್ನ ಅಧಿಕಾರಿಗಳು ನುಂಗಿದ ಆರೋಪ ಕೇಳಿಬಂದಿದೆ. ಸ್ವಾತಂತ್ರ್ಯ ದಿನಾಚರಣೆ, ಕನ್ನಡ ರಾಜ್ಯೋತ್ಸವದ ಹೆಸರಲ್ಲಿ ತೆರಿಗೆ ಹಣ ಲೂಟಿ ಮಾಡಿರುವ ಆರೋಪವಿದು. ಮದ್ದೂರು ತಾಲೂಕು ಎಸ್ಐ ಹೊನ್ನಲಗೆರೆ ಗ್ರಾಮ ಪಂಚಾಯತಿಯಿಂದ ಅವ್ಯವಹಾರ ಆಗಿದೆ. ನಮ್ಮ ಜನರು, ರೈತರು ಎಲ್ಲ ತೆರಿಗೆ ಕಟ್ಟಿರುವಂತಹ ಹಣ ಎಲ್ಲ ಒಬ್ಬ ವ್ಯಕ್ತಿ ಹೆಸರಿಗೆ ಚೆಕ್ ಮುಖಾಂತರ ಡ್ರಾ ಆಗಿರ್ತದೆ. ಕಟ್ಟಿದ ದಿನನೇ ಡ್ರಾ ಆಗುತ್ತೆ. ಇವತ್ತು ತೆರಿಗೆ ಕಟ್ಟಿದ್ದಾರೆ ಅಂತಂದ್ರೆ ಇವತ್ತು 20,000 ತೆರಿಗೆ ಕಟ್ಟಿದ್ದಾರೆ, 50,000 ತೆರಿಗೆ ಕಟ್ಟಿದ್ದಾರೆ ಅಂತಂದ್ರೆ ಇವತ್ತೇ ರಮೇಶ್ ಆರ್ ಎಂಬ ವ್ಯಕ್ತಿಗೆ ಟ್ರಾನ್ಸ್ಫರ್ ಆಗಿರ್ತದೆ. ಜನರಿಂದ ವಸೂಲಿ ಮಾಡಿದ ತೆರಿಗೆ ಹಣ ಗ್ರಾಮ ಪಂಚಾಯಿತಿ ಖಾತೆಗೆ ಬೆಳಗ್ಗೆ ಜಮೆ ಆದ್ರೆ ಸಂಜೆ ಬಿಲ್ ಕಲೆಕ್ಟರ್ ಹೆಸರಿಗೆ ವರ್ಗಾವಣೆ ಆಗುತ್ತೆ. ಎಸ್ಐ ಹೊನ್ನಲಗೆರೆ ಪಂಚಾಯಿತಿ ಸಿಬ್ಬಂದಿ ಖರ್ಚು ವೆಚ್ಚಕ್ಕೆ ಅಂತ ತೆರಿಗೆ ಹಣ ನುಂಗಿದ್ರ ಅನ್ನೋ ಆರೋಪ ಕೇಳಿಬಂದಿದೆ. ಬಿಲ್ ಕಲೆಕ್ಟರ್ ಕಾರ್ಯದರ್ಶಿ ವಿರುದ್ಧ ಚಂದಪುರ ಗ್ರಾಮದ ಪುನೀತ್ ಗಂಭೀರ ಆರೋಪ ಮಾಡಿದ್ದಾರೆ. ಅವರು ಕರ ವಸೂಲಿಗಾರ ಬಿಲ್ ಕಲೆಕ್ಟರ್ ಪಂಚಾಯಿತಿಲಿ. ಟೋಟಲ್ ಅಮೌಂಟ್ ಅವ್ರದ್ದು ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಪ್ರಕಾರ 25 ಲಕ್ಷಕ್ಕಿಂತ ಹೆಚ್ಚು ಅಧಿಕ ಇದಾಗಿದೆ. ಇನ್ ಮಿಕ್ಕದ್ದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದೀನಿ, ಕೊಡ್ತೀವಿ ಅಂತ ತಂದ್ಬಿಟ್ಟು ಹೇಳಿದ್ದಾರೆ. ಲೋಕಾಯುಕ್ತ ಜಿಲ್ಲಾ ಪಂಚಾಯಿತಿ ಸಿಇಒಗೆ ದೂರುದಾರ ದಾಖಲೆ ಸಮೇತ ದೂರು ನೀಡಿದ್ದಾರೆ. 30 ಲಕ್ಷದಷ್ಟು ತೆರಿಗೆ ಹಣ ನುಂಗಿ ನೀರು ಕುಡಿದಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಪಂಚಾಯಿತಿ ಬಿಲ್ ಕಲೆಕ್ಟರ್ ರಮೇಶ್, ಕಾರ್ಯದರ್ಶಿ ಲಕ್ಷ್ಮಮ್ಮ ಅನ್ನುವವರ ವಿರುದ್ಧ ದೂರು ನೀಡಲಾಗಿದೆ. ತನಿಖೆ ಬಳಿಕವೇ ಸತ್ಯ ಹೊರಬರಬೇಕಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನೋಡಿ ಪಾಪ, ಜನರಿಗೆ ಕಷ್ಟ ಇದ್ರೂ ಕೂಡ ತೆರಿಗೆ ಹಣವನ್ನ ಕಟ್ಟುತ್ತಾ ಇದ್ರು. ಈಗ ತೆರಿಗೆ ಹಣವನ್ನ ಅಧಿಕಾರಿಗಳು ನುಂಗಿದ್ರ ಅಂತ, ಲಕ್ಷ ಲಕ್ಷ ಹಣವನ್ನ ನುಂಗಿ ನೀರು ಕುಡಿದ್ರ ಅಧಿಕಾರಿಗಳು ಅಂತ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಈ ಸಂಬಂಧಪಟ್ಟಂತ ಒಂದು ರಿಪೋರ್ಟ್ ಇಲ್ಲಿದೆ. ಎರಡೇ ನಿಮಿಷಕ್ಕೆ ಬ್ಯಾಂಕಿಂದ ತೆರಿಗೆ ಹಣ ಬಿಲ್ ಕಲೆಕ್ಟರ್ ಅಕೌಂಟ್ಗೆ, ಪಂಚಾಯಿತಿ ಸಿಬ್ಬಂದಿಗಳ ಅಕೌಂಟ್ಗೆ